ಹಾಯ್ ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಅಮಟೆಕಾಯಿ ಹುಡಿ ಹಾಕಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಅಮಟೆಕಾಯಿನ ಈ ತರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಅದು ನಾನು ಎಳೆಯಾಗಿರುವಂತ ಅಮಟೆಕಾಯಿನ ತಗೊಂಡಿದ್ದೀನಿ. ಅಂದ್ರೆ ಬೆಳೆದು ಹೋದ್ಮೇಲೆ ಈ ತರ ಹೆಚ್ಚೋದಕ್ಕೆ ಆಗಲ್ಲ, ಇದನ್ನ ಚಿಕ್ಕ ಚಿಕ್ಕದಾಗಿ ಈ ತರ ಹೆಚ್ಕೊಳ್ಬಹುದು. ಇದಾರೆ ಎಳೆದಾಗಿರೋದು ಆಗಿದ್ರೆ ಇದೇ ತರ ನಾನು ಸ್ವಲ್ಪ ಹೆಚ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಂದು 1/4 kg ಆಗೋಷ್ಟೇ ಅಮಟೆಕಾಯಿ ಹೆಚ್ಚಿ ಮಾಡಿ ನೋಡ್ತಾ ಇದ್ದೀನಿ. ಆ ನೀವು ಎಷ್ಟು ಬೇಕಾದ್ರೂ ಅಷ್ಟು ಮಾಡ್ಕೊಳ್ಬಹುದು. ನಾನು ಇದಕ್ಕೆ ಪ್ರಮಾಣವಾಗಿ ನಾನು ಮಾಡೋದು ತೋರಿಸ್ತಾ ಇದ್ದೀನಿ ನಿಮ್ಗೆ. ನೋಡಿ ಈ ತರ ಹೆಚ್ಕೊಂಡಿದ್ದೀನಿ ನಾನು. ಇದಕ್ಕೆ ನಾನು ಫಸ್ಟ್ ಹುಡಿ ಹಾಕಿ ಏನ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆಬೇಳೆ, ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ಉದ್ದಿನಬೇಳೆ ಹಾಕೊಳ್ತೀನಿ. 1 ಸ್ಪೂನ್ ಆಗೋಷ್ಟು ಧನಿಯಾ, ಹಾಗೇನೆ 1 ಸ್ಪೂನ್ ಆಗೋಷ್ಟು ಜೀರಿಗೆ, ಆಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ, ಒಂದು ಸ್ವಲ್ಪ ಹಿಂಗನ್ನ ಹಾಕೊಂಡು ಹುರ್ಕೊಳ್ತೀನಿ. ಇದನ್ನ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು. ಇದು ತುಂಬಾ ಚೆನ್ನಾಗಾಗತ್ತೆ. ಸಿಂಪಲ್ ಆಗು ಕೂಡ ಹೌದು, ಬೇಗ ಕೂಡ ಆಗತ್ತೆ ಇದು. ಯಾಕೆಂದ್ರೆ ಅಮಟೆಕಾಯಿ ಎಳೆತಿರೋದ್ರಿಂದ ಬೇಗ ಬೇಯತ್ತೆ ಇದು. ಹಾಗಾಗಿ ಇದೊಂಥರ ಸ್ವೀಟ್ ಆಗಿ, ಸ್ವಲ್ಪ ಖಾರ ಖಾರವಾಗಿ, ಹಾಗೆ ಹುಳಿ ಹುಳಿಯಾಗಿ ತುಂಬಾ ಚೆನ್ನಾಗಾಗತ್ತೆ ಈ ತರ ಪಲ್ಯ. ನೋಡಿ ಇದಕ್ಕೆ ಇಷ್ಟು ರೋಸ್ಟ್ ಆಗಿದೆ, ಇಷ್ಟಾದ್ರೆ ಸಾಕಾಗತ್ತೆ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನಾನು. ಇದನ್ನ ಹಾಕಿ ನುಣ್ಣಗೆ ಪೌಡರ್ ಮಾಡ್ಕೊಳ್ತೀನಿ. ಸೈಡ್ ಇಟ್ಕೊಳ್ತಾ ಇದ್ದೀನಿ. ಹಾಗೇನೆ ಇನ್ನೊಂದು ಪಾತ್ರೆ ಇದು ಕಡೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಸಾಸಿವೆ ನೋಡಿ ಚೆನ್ನಾಗಿ ಸಿಡಿತಾ ಇದೆ. ಅದಾದ ನಂತರ 1 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕೊಳ್ತಾ ಇದ್ದೀನಿ. ಉದ್ದಿನಬೇಳೆನ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಫ್ರೈ ಆದ್ಮೇಲೆ ಇದಕ್ಕೆ ಒಣಮೆಣಸು ಅಂದ್ರೆ ಬ್ಯಾಡಗಿ ಮೆಣಸನ್ನ ಒಂದು 2 ಪೀಸ್ ಮಾಡಿ ಹಾಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಎಲೆ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ. ಅಂದ್ರೆ ಸ್ವಲ್ಪ ಆಮೇಲೆ ನಾನು ಖಾರದ ಪುಡಿನ ಹಾಕೊಳ್ಳೋದ್ರಿಂದ ಮೆಣಸನ್ನ ನಾನು ಕಡಿಮೆನೆ ಹಾಕೊಂಡಿದ್ದೀನಿ, ಏನ್ ಬೇಕಾಗಲ್ಲ ಅಂತ ಹೇಳಿ. ಇದಕ್ಕೆ ನಾನೀಗ ಹೆಚ್ಚಿಟ್ಕೊಂಡಿರೋಂಥ ಅಮಟೆಕಾಯಿನ ಪೀಸಸ್ನ ಹಾಕೊಳ್ತೀನಿ. ನೋಡಿ ಈ ತರ ಹಾಕೊಂಡಿದ್ದೀನಿ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಸ್ವಲ್ಪನೇ ಮಾಡ್ತಿರೋದು ಅಂತ ಹೇಳಿದ್ದೀನಿ, ನೀವು ಇಷ್ಟು ಅಂತ ಕಾಣಿಸ್ಬೋದು ನಿಮಗೆ. ಇದನ್ನ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಆದ ನಂತರ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಹಾಗೇನೆ ಬೆಲ್ಲನೂ ಕೂಡ ಇದಕ್ಕೆ ಎಷ್ಟು ಮೀಡಿಯಂ ಆಗಿ ಸ್ವಲ್ಪ ಸ್ವೀಟ್ ಆಗಿರ್ಬೇಕು. ಹಾಗಾಗಿ ಎಷ್ಟು ಹಾಕೊಂಡ್ರೆ ಚೆನ್ನಾಗಾಗತ್ತೆ ಅಷ್ಟು ಹಾಕೊಂಡ್ರಿ. ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲನೂ ಕೂಡ ಹಾಕೊಂಡಿದ್ದೀನಿ ನಾನು. ಹುಳಿ ಇರೋದ್ರಿಂದ ಬೆಲ್ಲ ಜಾಸ್ತಿ ತಗೊಳುತ್ತೆ ಇದು. ಹಾಗಾಗಿ ಹಾಕಿ ಇದನ್ನ ಚೆನ್ನಾಗಿ, ನಾನು ಇದು ಪೇಟೆ ಬೆಲ್ಲನ ಯೂಸ್ ಮಾಡಿರೋದು, ಅಚ್ಚು ಬೆಲ್ಲ. ಅದು ಹೇಗಂದ್ರೆ ನೀರಾಗತ್ತೆ ಅಂತ ಹೇಳಿ ಹಾಕೊಂಡು, ನೀವು ಮನೇಲಿ ಊರ್ ಬೆಲ್ಲ ಇದೆ, ಊರ್ ಬೆಲ್ಲನ ಯೂಸ್ ಮಾಡ್ಬೋದು. ಹಾಗಾಗಿ ಬೆಲ್ಲ ಬೇಡ ಅಂದ್ರೆ ಸಕ್ಕರೆನೂ ಕೂಡ ಹಾಕೊಳ್ಬಹುದು. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಖಾರದ ಪುಡಿನೂ ಕೂಡ ಇದೇ ಟೈಮಲ್ಲಿ ಹಾಕೊಳ್ಬೇಕು. ನಾನು ಹಾಕೊಳ್ಬೇಕಾದ್ರೆ ಸ್ಕಿಪ್ ಆಗ್ಬಿಟ್ಟಿದೆ. ಹಾಗಾಗಿ ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕು, ಖಾರ ಎಷ್ಟು ಬೇಕು ನಿಮ್ಗೆ ಅದ್ರ ಮೇಲೆ ಡಿಪೆಂಡೆಂಟ್ ಖಾರದ ಪುಡಿ ಹಾಕೊಳ್ಳೋದು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅಮಟೆಕಾಯಿ ಕೂಡ ಬೇಯ್ತಾ ಬಂದ್ಬಿಟ್ಟಿದೆ ನೋಡಿ, ಕಲರ್ ಚೇಂಜ್ ಆಗ್ತಾ ಬಂದಿದೆ, ಗ್ರೀನ್ ಇಂದ ಬೇರೆ ಕಲರಿಗೆ ಬರ್ತಾ ಇದೆ ಕೂಡ ನೋಡಿ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ನಾನು. ಖಾರದ ಪುಡಿ ನೋಡಿ ಈಗ ಹಾಕೊಂಡಿದ್ದೀನಿ ನಾನು, ಆಗ ಸ್ವಲ್ಪ ಸ್ಕಿಪ್ ಆಗಿತ್ತು. ಹಾಗಾಗಿ ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಇದಕ್ಕೆ ಈಗ ನಾನು ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ಸುಮಾರು ಒಂದು ಕಪ್ ಆಗೋಷ್ಟು ಕಾಯಿ ತುರಿನ ಹಾಕೊಂಡಿದ್ದೀನಿ. ಇದನ್ನ ನೀವು ಕಾಯಿ ತುರಿ ಹಾಕಿದ್ಮೇಲೆ ಬಿಸಿ ಮಾಡ್ದೇನೆ ಇರ್ಬೋದು. ಬಿಸಿ ಮಾಡಿದ್ರೆ ಒಂದು 2 ರಿಂದ 3 ದಿನ ಕೂಡ ಹಾಳಾಗಲ್ಲ ಹೊರಗಡೆ ಇದ್ರೆ. ಇದು ನಾನು ಬಿಸಿ ಮಾಡ್ತಾ ಇಲ್ಲ, ಯಾಕಂದ್ರೆ ಸ್ವಲ್ಪ ಮಾಡಿರೋದಲ್ವಾ, ಬೇಗ ಖರ್ಚಾಗ್ಬಿಡುತ್ತೆ ಅಂತ ಹೇಳಿ. ಹಾಗೇನೆ ಗ್ರೈಂಡ್ ಮಾಡ್ಕೊಂಡಿರುವಂತ ಪೌಡರ್, ಉದ್ದಿನಬೇಳೆ ಕಡಲೆಬೇಳೆ ಇದೆಲ್ಲ ಹಾಕಿ ಮಾಡ್ಕೊಂಡಿರುವಂತ ಪೌಡರ್ನು ಕೂಡ ನೋಡಿ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಅಷ್ಟನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಷ್ಟು ಪೌಡರ್ ಬೇಡ ಅಂದ್ರೆ ಸ್ವಲ್ಪ ಬೇಕಾದ್ರೂ ಕಡಿಮೆ ಹಾಕೊಳ್ಬಹುದು, ಬಟ್ ನಾನು ಚೆನ್ನಾಗಾಗತ್ತೆ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡ್ರೆ ಇದು ಅಮಟೆಕಾಯಿ ಪಲ್ಯ ರೆಡಿ ಆಗಿದೆ. ಇದು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.